ಪಾಟೀಲ್ ಅವರಿಗೆ ಗಾಡಿ ಇಲ್ಲಯ್ಯ ಎಲ್ಲಪ್ಪ ಗಾಡಿ ಆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಮಂಕಾಳ ವೈದ್ಯ ಡಿಕೆ ಶಿವಕುಮಾರ್ ಅವರ ಮನೆ ಹತ್ರ ಹೋಗಿ ವಾಪಸ್ ಬರ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಕೀಡಿ ಹೊತ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ರಾಜಭವನದಲ್ಲಿ ಏನು ಈಗ ಪ್ರಮಾಣವಚನ ಸ್ವೀಕಾರಕ್ಕೆ ಕ್ಷಣಗಣನೆ ಆಗ್ತಾ ಇರುವಂತಹ ಸಮಯದಲ್ಲೇನೆ ಇದು ಮಂಕಾಳ ವೈದ್ಯ ಡಿಕೆ ಶಿವಕುಮಾರ್ ಅವರ ಮನೆ ಹತ್ರ ಹೋಗ್ತಾ ಇರುವಂತಹ ಘಟನೆ ನೋಡ್ತಾ ಇದ್ದೀವಿ. ಮಂಕಾಳ ವೈದ್ಯ ಅವರಿಗೆ ಕೊನೆ ಕ್ಷಣದಲ್ಲಿ ಸಚಿವ ಸ್ಥಾನ ಕೈ ತಪ್ಪಿತು. ಡಿಕೆ ಶಿವಕುಮಾರ್ ಅವರು ಕರೆದಿರೋದ್ರಿಂದ ಅವ್ರನ್ನ ಮೀಟ್ ಮಾಡಕ್ಕೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯಾದ್ಯಂತ ಅನೇಕ ಕಡೆ ಪ್ರತಿಭಟನೆಗಳು ಕೂಡ ನಡೆದಿದ್ದನ್ನ ನಾವು ನೋಡ್ತಾ ಇದ್ದೀವಿ. ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕಾಗಿತ್ತು ಅಂತ, ಹಾಗೇನೆ ಇನ್ನೂ ಅನೇಕ ಮುಖಂಡರುಗಳಿಗೆ ತಮ್ಮ ನಾಯಕರಿಗೆ ಸಚಿವ ಸ್ಥಾನ ಬೇಕಿತ್ತು ಅಂತ ಅವರ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಅವ್ರ ತಂದೆ ಆದ ಶ್ರೀಮಾನ್ ಅಜೀಜ್ ಶೇಖ್ ಸಾಹೇಬರು 35 ವರ್ಷ ಕಾನ್ಸ್ಟಿಟ್ಯೂಷನ್ನಲ್ಲಿ ಗೆದ್ದಿದ್ದಾರೆ. ಆಮೇಲೆ ಇವರು 6 ಬಾರಿ ಗೆದ್ದಿದ್ದಾರೆ. ಹಿನ್ನೆಲೆ ಇದೀಗ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರು ಸಚಿವ ಸ್ಥಾನ ತಪ್ಪಿರುವಂತಹ ಹಿನ್ನೆಲೆ ರಾಜೀನಾಮೆ ಕೊಡಲು ಮುಂದಾಗಿರುವಂತದ್ದು. ಈ ಹಿನ್ನೆಲೆ ಅವರ ಬೆಂಬಲಿಗರು ಇದೀಗ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಅವ್ರನ್ನು ಕೂಡ ಮಾತನಾಡಿಸ್ಕೊಂಡು ಹೋಗ್ತೇವೆ. ಸರ್ ಹೇಳಿ ಸರ್. ನ್ಯಾಯ ಬೇಕು ಮಾಡುವ ಸರ್ಕಾರ ಇದು. ನಮ್ಮ ಇಂಡಿ ಮತಕ್ಷೇತ್ರಕ್ಕೆ ನ್ಯಾಯ ಬೇಕಾಗಿತ್ತು, ಕೊಡ್ತೇನೆ ನನ್ನ ಮಾತು ಕೊಟ್ಟು ನಡೀಲಿಲ್ಲ. ಅವರು ಸ್ವತಂತ್ರ ಶಿಕ್ಷಣ ನೀಡುದು ನಮಗೆ ಇದು ಇಲ್ಲ. ನಮ್ಮ ಮತಕ್ಷೇತ್ರಕ್ಕೆ ಇಂಡಿ ಮತಕ್ಷೇತ್ರಕ್ಕೆ ಇವತ್ತಿನವರೆಗೂ ಇದು ಸಚಿವ ಸ್ಥಾನ ಇಲ್ಲ. ಈಗ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ನಮ್ಮದು ರಾಜೀನಾಮೆ ಫಿಕ್ಸ್. ನಾವು ಫಿಕ್ಸ್ ರಾಜೀನಾಮೆ, ನಾವು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ. ಶಾಸಕರ ಭವನದ ಮುಂಭಾಗದಲ್ಲಿ ಇದೀಗ ಅವರ ಬೆಂಬಲಿಗರು ಪ್ರತಿಭಟನೆ ಕೂಡ ಮಾಡ್ತಾ ಇರುವಂತದ್ದು. ಎಲ್ಲಿವರೆಗೆ ಅಂದ್ರೆ ಅವರ ಕಾರಿಗೆ ಅಡ್ಡಲಾಗಿ ಕೂಡ ಮಲಗಿ ಪ್ರತಿಭಟನೆ ಮಾಡಲು ಕೂಡ ಯತ್ನ ಮಾಡಿದ್ರು. ಅಲ್ಲಿರುವಂತಹ ಸ್ಥಳೀಯರು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಆ ಭಾಗದಿಂದ ಬಂದಿರುವಂತಹ ಅವರ ಬೆಂಬಲಿಗರನ್ನು ಕೂಡ ಮಾತನಾಡಿಸ್ಕೊಂಡು ಹೋಗ್ತೀನಿ. ನಮ್ಮ ಇಂಡಿ ಮತಕ್ಷೇತ್ರದ ಶಾಸಕರಾದ MLA ಸಾಹೇಬರಿಗೆ ಇಲ್ಲಿವರೆಗೂ ಅವರಿಗೆ ಸಚಿವ ಸ್ಥಾನ ಕೊಡ್ತೀನಿ ಅಂತ ಹೇಳಿ ಅವ್ರ ಹೆಸರು ಕೂಡ ಮುಂದ್ಗಡೆ ಇತ್ತು.